ಫ್ರೆಂಡ್ಸ್, ಹೇಗಿದ್ದೀರಾ? ಟೂ ಜನರೇಷನ್ ಚಾನಲ್ಗೆ ಸ್ವಾಗತ. ಈ ದಿನ ನಿಮ್ಮೊಂದಿಗೆ ಶೇರ್ ಮಾಡುತ್ತಿದ್ದೇನೆ ಫ್ರೆಂಡ್ಸ್. ಒಂದು ರಸಮ್ ಈಸಿಯಾಗಿ 10 ಮಿನಿಟ್ಸಲ್ಲೇ ಮಾಡುವಂಥ ಒಂದು ರಸಮ್ ತುಂಬ ಚೆನ್ನಾಗಿರ್ತದೆ ಫ್ರೆಂಡ್ಸ್. ಅದ್ಭುತವಾದ ರುಚಿಯೊಂದಿಗೆ ಮಾಡಿದ್ದೇನೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ, ಸೂಪರ್ ಆಗಿರ್ತದೆ. ಯಾರು ಕೂಡ ಅಡುಗೆ ಬಾರದವರು ಕೂಡ ಈ ರೆಸಿಪಿ ನೋಡ್ಕೊಂಡು ಮಾಡ್ಬೋದು, ಅಷ್ಟು ಚೆನ್ನಾಗಿರ್ತದೆ ಫ್ರೆಂಡ್ಸ್. ಒಂಥರ ಈ ರಸಮ್ ಹಾಕಿ ಊಟ ಮಾಡಿದರೆ ನಮ್ಮ ಹೊಟ್ಟೆ ತೃಪ್ತಿಯಿಂದ ಒಂದು ನಮಗೆ ಧನ್ಯವಾದ ಹೇಳೋದಂತೂ ಗ್ಯಾರಂಟಿ. ನೋಡಿ, ತುಂಬ ಚೆನ್ನಾಗಿರ್ತದೆ. ನೀವು ಕೂಡ ಈ ರೆಸಿಪಿ ಟ್ರೈ ಮಾಡಿ ಫ್ರೆಂಡ್ಸ್. ಹಾಗೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಈ ರೆಸಿಪಿ ಮಾಡುವ ವಿಧಾನವನ್ನು ಕೂಡ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ನಾನಿಲ್ಲಿ ಒಂದು ಟೊಮೆಟೊ ತಗೊಂಡಿದ್ದೇನೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೇನೆ, ಹಾಗೆ 3 ಮೆಣಸು ತಗೊಂಡಿದ್ದೇನೆ, 2 ಹಸಿಮೆಣಸಿನಕಾಯಿ ತಗೊಂಡಿದ್ದೇನೆ, ಒಂದು 7-8 ಎಸಳು ಬೆಳ್ಳುಳ್ಳಿ, ಹಾಗೆ ಅರ್ಧ ಟೀ ಸ್ಪೂನ್ ಜೀರಿಗೆ, ಅರ್ಧ ಟೀ ಸ್ಪೂನ್ ಪೆಪ್ಪರ್ ತಗೊಂಡಿದ್ದೇನೆ, ಕಾಳು ಮೆಣಸು, ಹಾಗೆ ಸ್ವಲ್ಪ ಹುಣಸೆ ಹುಳಿ ತಗೊಂಡಿದ್ದೇನೆ ಫ್ರೆಂಡ್ಸ್. ಆಯಿತಾ, ಇದನ್ನೆಲ್ಲ ನಾವು ಒಂದು ಚಿಕ್ಕ ಜಾರಿಗೆ ಹಾಕಿ ರುಬ್ಕೊಳ್ಬೇಕಾಗ್ತದೆ ಫ್ರೆಂಡ್ಸ್. ಇದರಲ್ಲಿ ನೋಡಿ, ಇದರಲ್ಲಿ ನಾನು ಅರ್ಧ ಟೊಮೆಟೊ ತಗೊಳ್ತೇನೆ, ಸ್ವಲ್ಪ ಹಾಕ್ಕೊಳ್ತೇನೆ, ಸ್ವಲ್ಪ ರುಬ್ಲಿಕ್ಕೆ ಹಾಕಿದ್ದೇನೆ. ಇನ್ನು ಉಳಿದ ಅರ್ಧ ಇಟ್ಕೊಂಡಿದ್ದೇನೆ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತೇನೆ, ಸ್ವಲ್ಪ ಸೇರಿಸಿದ್ದೇನೆ. ಇದು ಕೂಡ ಸ್ವಲ್ಪ ಇಟ್ಕೊಳ್ತೇನೆ. ಇಲ್ಲಿ ಹಸಿಮೆಣಸಿನಕಾಯಿ ತಗೊಂಡಿದ್ದೇನೆ, 2 ಹಸಿಮೆಣಸಿನಕಾಯಿ ನಾನು ಕಟ್ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್. ಬೆಳ್ಳುಳ್ಳಿ ಏನು ಸ್ಕಿನ್ ತೆಗಿಲಿಕ್ಕೆ ಬೇಡ, ಹೀಗೆ ಇದ್ರೆ ತೊಂದರೆ ಇಲ್ಲ. ಈಗ ಸ್ವಲ್ಪ ನೀರು ಹಾಕ್ಕೊಳ್ತೇನೆ, ವಾಟರ್ ಆ್ಯಡ್ ಮಾಡ್ತೇನೆ. ಒಂದು 50 ml ವಾಟರ್, 50 ml ವಾಟರ್ ಆ್ಯಡ್ ಮಾಡ್ತೇನೆ. ಇದನ್ನು ಸ್ಮೂತಾಗಿ ಪೇಸ್ಟ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ನಾನು ಪೇಸ್ಟ್ ಮಾಡ್ಕೊಂಡು ಬರ್ತೇನೆ ಫ್ರೆಂಡ್ಸ್. ಸ್ಮೂತಾಗಿ ಪೇಸ್ಟ್ ಮಾಡ್ಕೊಂಡಿದ್ದೇನೆ ನೋಡಿ, ಹೀಗೆ ಇರಬೇಕು, ಚೆನ್ನಾಗಿ ಪೇಸ್ಟ್ ಆಗಬೇಕು. ನಾನೊಂದು ಪಾತ್ರೆ ಇಟ್ಟಿದ್ದೇನೆ, ನಾನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡಿದ್ದೇನೆ. 1 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಳ್ಳುವ. ಆಯಿಲ್ ಹೀಟ್ ಆಗ್ತಾಯಿದೆ ಫ್ರೆಂಡ್ಸ್. ಇಲ್ಲಿ ನಾನು ಸ್ವಲ್ಪ ಸಾಸಿವೆ ತಗೊಂಡಿದ್ದೇನೆ, ಒಂದು ಮೆಣಸು ತಗೊಂಡಿದ್ದೇನೆ, ಕಟ್ ಮಾಡಿ ತಗೊಂಡಿದ್ದೇನೆ. ಇದನ್ನು ಇದಕ್ಕೆ ಆ್ಯಡ್ ಮಾಡುವ ಒಗ್ಗರಣೆಗೆ. ಈಗ ಕರಿಬೇವು ಸೊಪ್ಪು ಹಾಕುವ, ಬೇವಿನ ಸೊಪ್ಪು, ಹಾಗೆ ಸ್ವಲ್ಪ ಹಿಂಗೆ ಹಾಕ್ಕೊಳ್ತೇನೆ ಫ್ರೆಂಡ್ಸ್. ಸಾಸಿವೆ ಸಿಡಿತಾ ಇದೆ. ಈಗ ನಾನು ಉಳಿದಂಥ ಟೊಮೆಟೊ ಇದೆ ಅಲ್ವಾ, ನಾನು ಅರ್ಧ ಹಾಕಿದ್ದೇನೆ, ನಾನು ಆಗ ಒಂದು ಅರ್ಧ ಭಾಗ. ಈಗ ಉಳಿದ ಅರ್ಧ ಭಾಗವನ್ನು ಇಲ್ಲಿ ಒಗ್ಗರಣೆಗೆ ಹಾಕೊಳ್ತೇನೆ. ಸ್ವಲ್ಪ ಸ್ಮ್ಯಾಶ್ ಆಗಬೇಕು ಫ್ರೆಂಡ್ಸ್, ಸ್ವಲ್ಪ ಬೇಯಬೇಕಾಗ್ತದೆ. ನೋಡಿ, ಬೆಂದಿದೆ. 3 ಮಿನಿಟ್ಸ್ ಬೇಯಿಸಿದ್ರೆ ಆಯಿತು. ನೋಡಿ, ಬೆಂದ್ಕೊಂಡಿದೆ ಈಗ ಒಗ್ಗರಣೆಯಲ್ಲಿ. ಈಗ ನಾವು ಈ ಪೇಸ್ಟನ್ನು ಹಾಕ್ಕೊಳ್ಳುವ. ಈಗ ಫ್ರೆಂಡ್ಸ್ ಸ್ವಲ್ಪ ಹಳದಿ ಪೌಡರ್ ಹಾಕ್ಕೊಳ್ತೇನೆ, ಅರಿಶಿನ ಪೌಡರ್ ಸ್ವಲ್ಪ ಹಾಕ್ಕೊಳ್ತೇನೆ, ಹಾಗೆ ವಾಟರ್ ಆ್ಯಡ್ ಮಾಡುವ. ಮಿಕ್ಸಿ ಜಾರ್ ತೊಳೆದ ನೀರನ್ನು ಕೂಡ ಹಾಕ್ಕೊಳ್ಳುವ. ಇನ್ನೊಂದು ಸ್ವಲ್ಪ ನೀರು ಸೇರಿಸ್ತೇನೆ ಫ್ರೆಂಡ್ಸ್. ಉಪ್ಪು ಹಾಕುವ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತೇನೆ. ಇದು ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್. ಕ್ಲೋಸ್ ಮಾಡ್ತೇನೆ. ಕಂಪ್ಲೀಟ್ ಮುಚ್ಚೋದು ಬೇಡ, ಸ್ವಲ್ಪ ಓಪನ್ ಇರಲಿ, ಉಕ್ತದೆ. ಕುದಿಲಿ, ಚೆನ್ನಾಗಿ ಬಾಯ್ಲ್ ಆಗಬೇಕು. ನೋಡಿ, 10 ಮಿನಿಟ್ಸಲ್ಲೇ ನಮ್ಮ ರಸಮ್ ರೆಡಿಯಾಗಿದೆ. ನೋಡಿ, 10 ನಿಮಿಷನೂ ಬೇಡ ಫ್ರೆಂಡ್ಸ್, ಅಷ್ಟು ಈಸಿಯಾಗಿ ಗಡಿಬಿಡಿಯಲ್ಲಿ ಮಾಡುವಂಥ ರಸಮ್ ಇದು. ಸೂಪರಾಗಿರ್ತದೆ. ನೋಡಿ ಎಷ್ಟು ಚೆನ್ನಾಗಿರ್ತದೆ ಗೊತ್ತುಂಟಾ, ಊಟ ಮಾಡಲಿಕ್ಕೂ ಹಾಗೆ ಫ್ರೆಂಡ್ಸ್. ನಮ್ಮ ನಾಲಿಗೆ ಕೆಟ್ಟಾಗ ಈ ಥರ ಒಂದು ರಸಮ್ ಇದ್ದರೆ ಎಷ್ಟು ಚೆನ್ನಾಗಿರ್ತದೆ ಗೊತ್ತುಂಟಾ. ನಾವೆಲ್ಲಾದರೂ ಹೋಗಿ ಬರ್ತೇವೆ,
ಆದರೆ ಹೊಟ್ಟೆಯಲ್ಲಿ ಹೆವಿ ಇರ್ತದೆ ಏನಾದರೂ ತಿಂದು ಬಂದಾಗ ಹೊರಗಡೆಯಿಂದ. ಅಂಥ ಟೈಮಲ್ಲಿ ನಾವು ಮಧ್ಯಾಹ್ನ ಏನಾದರೂ ತಿಂದರೆ ಸಂಜೆವರೆಗೂ ಹಾಗೇ ಇದೆ ಅನಿಸ್ತದೆ ಒಂದೊಂದು ಟೈಮು. ಅಂಥ ಟೈಮಲ್ಲಿ ಈ ಥರ ಒಂದು ರಸಮ್ ಇದ್ದರೆ ಇನ್ನೊಂದು ತುತ್ತು ಜಾಸ್ತಿನೇ ಊಟ ಮಾಡ್ಬೋದು, ಅಷ್ಟು ಚೆನ್ನಾಗಿರ್ತದೆ ಫ್ರೆಂಡ್ಸ್. ತುಂಬ ಈಸಿ ನೋಡಿ, ಯಾವುದು ಹುರಿಬೇಕಂತ ಇಲ್ಲ, ಏನಿಲ್ಲ. ಆರಾಮಾಗಿ ಒಂದು ಟೊಮೆಟೊ ಇದ್ದರೆ ಆರಾಮಾಗಿ ಮಾಡ್ಕೊಳ್ಳುವಂಥ ಒಂದು ರಸಮ್. ತುಂಬ ಚೆನ್ನಾಗಿರ್ತದೆ. ಗಡಿಬಿಡಿಯಲ್ಲಿ ಕೂಡ ನೀವು ಬೆಳಗ್ಗೆ ಗಡಿಬಿಡಿ ಆಫೀಸ್ ಹೋಗುವವರಾಗಲಿ, ಕಾಲೇಜ್ ಹೋಗುವವರಾಗಲಿ, ಯಾರು ಕೂಡ ಈಸಿಯಾಗಿ ಮಾಡಿಕೊಳ್ಳುವಂಥ ಒಂದು ರಸಮ್ ಫ್ರೆಂಡ್ಸ್. ನೋಡಿ, ತುಂಬ ಚೆನ್ನಾಗಿರ್ತದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ, ಕಾಮೆಂಟಲ್ಲಿ ಹೇಗೆ ಬಂದಿದೆ ಅಂತ ನನಗೆ ಹೇಳಿ, ಆಯಿತಾ? ಆಯಿತು ಫ್ರೆಂಡ್ಸ್, ಈಗ ನಾನು ಗ್ಯಾಸ್ ಆಫ್ ಮಾಡ್ತೇನೆ, ಸ್ಟವ್ ಆಫ್ ಮಾಡ್ತೇನೆ. ಇದನ್ನು ನಾನು ಸರ್ವ್ ಮಾಡೋಣ. ನೋಡಿ, ಇಂಥ ರಸಮ್ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಮನೆಯಲ್ಲಿ.